ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದ್ಯ ಅಂತ ಹೇಳಿ. ಈಗ ನಿಮಗೆ ರಾಹು ಕೇತುವಿನ ಗೋಚಾರ ಬರುವ ಮಾರ್ಚ್ 7ನೇ ತಾರೀಕು ಬೆಳಗ್ಗೆ 2:48 ಮಿಥುನಕ್ಕೆ ಹೋಗ್ತಾ ಇದ್ದಾನೆ. ಅದನ್ನು ಈಗ ತುಲಾ ರಾಶಿಯವರಿಗೆ ಹೇಳಲಿಕ್ಕಿದ್ದೇನೆ. ತುಲಾ ರಾಶಿಯವರಿಗೆ ಈ ಮಿಥುನದ ರಾಹು ಎಷ್ಟಾಯಿತು? ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ 9ನೇ ಮನೆ ಆಯಿತು. ಅಂದ್ರೆ ಏನಾಯ್ತು? ಮೆಜಾರಿಟಿ ಡೆಸ್ಟಿನೇಷನ್ ಮತ್ತೆ ಧಾರ್ಮಿಕ ವಿಚಾರಗಳು, ಧರ್ಮವನ್ನು ಸೂಚಿಸ್ತದೆ. 9ನೇ ಮನೆ ತಂದೆ ಮನೆ ಅಂತ ಹೇಳ್ತಾರೆ. ನಾರ್ತ್ ಇಂಡಿಯಾದಲ್ಲಿ 10ನೇ ಮನೆ ತಂದೆ ಮನೆ ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ಗೋಚಾರ ಏನು ಮಾಡ್ತದೆ ಅಂದರೆ 9ನೇ ಮನೆಯಲ್ಲಿ ನಿಮಗೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಕಾರಣ ಏನು? ರಾಹು ನಿಮಗೆ ಗೋಚಾರದಲ್ಲಿ 3, 6, 11ನೇ ಮನೆಯಲ್ಲಿ ಮಾತ್ರ ಒಳ್ಳೆಯದನ್ನು ಮಾಡ್ತಾನೆ ವಿನಃ ಮತ್ತುಳಿದ ಮನೆಗಳಲ್ಲಿ ದ್ರವ್ಯ ನಷ್ಟ ಮಾಡ್ತಾ ಇರ್ತಾನೆ. ಆಯ್ತಾ? ಇದು ಏನಾಗ್ತದೆ? ಪಿಲ್ಗ್ರಿಮೇಜ್ ತೀರ್ಥಯಾತ್ರೆಗೆ ನೀವು ಹೋಗುವಂತ ಸಾಧ್ಯತೆ ಉಂಟು. ಆಯ್ತಾ? ಸೊ ಆವಾಗ ನೀವು ಏನು, ಈ ಕುಂಭಮೇಳ ಕಾವೇರಿಯಲ್ಲಿ ನಡೀತಾ ಇದೆ, ಆ ಕುಂಭಮೇಳಕ್ಕೆ ಹೋಗಿ ಒಂದು ಸ್ನಾನವನ್ನು ಮಾಡುವಂಥ ಸಂದರ್ಭ ಎದುರಾಗ್ಬೋದು. ಆಯ್ತಾ? ಸೊ ನಿಮ್ಮ ಈ ರಾಹು ಗೋಚಾರ ಒಂದು 9ನೇ ಮನೆ ಅಲ್ವಾ? 9ನೇ ಮನೆಯಿಂದ ನಿಮಗೆ ಡೈರೆಕ್ಟ್ ಆಗಿ ಅದು 3ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. 3ನೇ ಮನೆ ಮೇಲೆ ದೃಷ್ಟಿ ಬಿದ್ದರೆ ರಾಹು ಒಳ್ಳೆಯದು. ಅದೇ ತುಲಾ ಮೇಲೆಯೂ ದೃಷ್ಟಿ ಬೀಳ್ತದೆ. ತುಲಾ ಮೇಲೆ ಬಿದ್ದರೆ ಯಾವಾಗ ನೀವು ಒಂದು ರೀತಿಯಲ್ಲಿ ಸಂಚರಿತ ಪ್ರಾಣಿಗಳಾಗ್ತೀರಾ, ಸಂಚರಿತ ಸ್ನೇಕ್ ಆಗ್ತೀರಾ. ಅಂದ್ರೆ ನೀವು ನಿಂತಲ್ಲಿ ನಿಲ್ಲುವುದಿಲ್ಲ, ಇದ್ದಲ್ಲಿ ಇರೋದಿಲ್ಲ. ಅದೇ ಕುಂಭ ರಾಶಿಯನ್ನು ಪಂಚಮ ದೃಷ್ಟಿಯಿಂದ ನೋಡೋದ್ರಿಂದ ತುಲಾ ವೃಶ್ಚಿಕ ಧನು ಮಕರ ಕುಂಭ ಪಂಚಮ ಸ್ಥಾನವಾಗ್ತದೆ. ಪಂಚಮ ಸ್ಥಾನ ನಿಮಗೆ ಲವ್ ಅಂಡ್ ರೊಮ್ಯಾನ್ಸಿನ ಸ್ಥಾನ, ಮಕ್ಕಳ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ. ಅಂದರೆ ನಿಮಗೆ ಅಲ್ಲಿ ಮಕ್ಕಳು ಟೆಕ್ನಿಕಲ್ ಎಜುಕೇಶನ್ನಿಗೆ ಹೋಗಲು ಸಾಧ್ಯ. ನೋಡಿ, ನಾವು ಯಾವುದು ಹೇಳುವುದಾದ್ರೆ ನಿಮಗೆ ಇದರಲ್ಲಿ ಯಾವುದು ಸೈಂಟಿಫಿಕ್ ಆಗಿ ಹೇಳ್ತಾ ಇರ್ತೇನೆ. ಈ ಮಿಥುನದಲ್ಲಿ ರಾಹು ಬಂದವರಿಗೆ ಯಾರ್ಯಾರಿಗೆ ಒಳ್ಳೆಯದಂದ್ರೆ ಮೇಷರಾಶಿಯವರಿಗೆ ಒಳ್ಳೆಯದು, ಮಕರ ರಾಶಿಯವರಿಗೆ ಒಳ್ಳೆಯದು, ಆಮೇಲೆ ಸಿಂಹರಾಶಿಯವರಿಗೆ ಒಳ್ಳೆಯದು. ಕಾರಣ ಏನು? ಮೇಷರಾಶಿಯವರಿಗೆ 3ನೇ ಸ್ಥಾನ, ಮಕರ ರಾಶಿಯವರಿಗೆ 6ನೇ ಭಾವ, ಹಾಗೆ ಸಿಂಹರಾಶಿಯವರಿಗೆ 11ನೇ ಭಾವ. ಬರೆದಿಟ್ಟುಕೊಳ್ಳಿ. ಮತ್ತು ಉಳಿದವರಿಗೆಲ್ಲ 18 ತಿಂಗಳು ರಾಹುಗೆ ಅಂದರೆ ಶಿವಲಿಂಗದ ಮೇಲೆ ಹಾಲನ್ನು ಹಾಕಬೇಕಾಗ್ತದೆ. ಹರಿವ ನದಿಯ ನೀರಿಗೆ ಒಂದು ಇಡೀ ಅಕ್ಕ ತೆಂಗಿನಕಾಯಿಯನ್ನು ಸಿಕ್ಕ ಸಮೇತವಾಗಿ ಬಿಡಬೇಕಾಗ್ತದೆ. ಇದು ಲಾಕಿತ ರೆಮಿಡೀಸ್ ಅಂತ ಹೇಳ್ತೇವೆ ನಾವು. ಆಯ್ತಾ? ಈಗ ವೃಶ್ಚಿಕ ರಾಶಿಗೆ ಬರೋಣ. ವೃಶ್ಚಿಕ ರಾಶಿ ಅವರಿಗೆ ಏನಾಗ್ತದೆ? ಮಿಥುನದ ರಾಹು ಅಷ್ಟಮ ಸ್ಥಾನ ಆಗ್ತದೆ. ಇದು ನಿಮ್ಮ ಪ್ರಾಯ ಲಾಂಗೆವಿಟಿಯನ್ನು ತೋರಿಸ್ತದೆ. ಆವಾಗ ಏನಾಯ್ತು? ನಿಮಗೆ ಫೇವರ್ ಆಗಿ ಇರುವುದಿಲ್ಲ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಮಿಥುನದ ರಾಹು ಅಷ್ಟೊಂದು ಒಳ್ಳೆಯದಾಗುವುದಿಲ್ಲ. ಆಯ್ತಾ? ಸೊ ಟ್ರಾಫಿಕ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಆಮೇಲೆ ಸ್ಪೀಡಿನಲ್ಲಿ ಹೋಗಬೇಡಿ. ಆಮೇಲೆ ಕುಡ್ಕೊಂಡು ಡ್ರೈವ್ ಮಾಡಬೇಡಿ. ಅಷ್ಟಮದಲ್ಲಿ ರಾಹು ಅಂದರೆ ಅಷ್ಟಮದಲ್ಲಿ ಶನಿ, ಅಷ್ಟಮದಲ್ಲಿ ರಾಹು ಏನು ಮಾಡ್ತದೆ? ಆಕ್ಸಿಡೆಂಟ್ ಪ್ರೋನ್ ಆಗ್ತದೆ. ಆಯ್ತಾ? ಸೊ ಏನಾಗ್ತದೆ? ಇಲ್ಲಿ ನಿಮ್ಮ ಇನ್ಕಮ್ ಸಡನ್ ಆಗಿ ಡಿಕ್ರೀಸ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಆಯ್ತಾ? ಆಮೇಲೆ ನಿಮ್ಮ ಸಂಸಾರದ ಒಂದಿರಿಗೂ ಸ್ವಲ್ಪ ಮಟ್ಟಿಗೆ ರೂಡ್ ಬಿಹೇವಿಯರ್ ಕಲಿತಾ ಇರ್ತಾರೆ. ಇದರಿಂದಾಗಿ ನಿಮಗೆ ಟೆನ್ಷನ್ ಆಗ್ತದೆ. ಸೊ ಅದರಿಂದ ಒಂದು ರೀತಿಯಲ್ಲಿ ನಿಮ್ಮನ್ನು ಡಾಮಿನೇಟ್ ಮಾಡಲಿಕ್ಕೆ ಬಿಡಬಾರ್ದು ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಆರೋಗ್ಯ ದೃಷ್ಟಿಯು ಕೂಡ ಸ್ವಲ್ಪ ಮಟ್ಟಿಗೆ ಡಿಮಿನಿಷಿಂಗ್. ಆಯಿತಾ? ಸೊ ಕೆಲವು ಬಾರಿ ಏನಾಗ್ತದೆ ಅಂದರೆ ಆರ್ಗ್ಯುಮೆಂಟಿಗೆ ನೀವು ಇನ್ವಾಲ್ವ್ ಆಗ್ತೀರಾ. ಅದೆಲ್ಲ ಮಾಡ್ಕೋಬೇಡಿಯಪ್ಪ. ಇನ್ನು ಧನುರಿನಲ್ಲಿ ರಾಹು ಇದ್ರೆ ಏನಾಗ್ತದೆ? ಧನುರಿನಲ್ಲಿ ರಾಹು 7ನೇ ಮನೆ ಆಗ್ತದೆ, ವಿಚ್ ರಿಪ್ರೆಸೆಂಟ್ಸ್ ಮ್ಯಾರಿಟಲ್ ಲೈಫ್. ಅಂದರೆ ಇಲ್ಲಿ ಏನಾಯ್ತಂದರೆ ನಿಮಗೆ ಕೆಲವು ಬಾರಿ ಸ್ಪೌಸಿನ ಜೊತೆಗೆ ಆರ್ಗ್ಯುಮೆಂಟ್ ಆಗ್ತದೆ. ಅದು ನಿಮಗೆ ಸೂಟೇಬಲ್ ಅಲ್ಲ. ಸ್ಪೌಸ್ ಜೊತೆಗೆ ಡೈವರ್ಸಿಗೆ ಹೋಗುವಂಥ, ಕೋರ್ಟ್ ಮೆಟ್ಲಿಗೆ ಹೋಗುವಂಥ, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ. ಆಯಿತಾ? ಸೊ ನಿಮಗೆ ಈ ಬಿಸ್ನೆಸ್ ಏನಾದ್ರೆ ಪಾರ್ಟ್ನರ್ಶಿಪ್ನಲ್ಲಿ
ಧೋಕಾ ಆಗ್ತದೆ. ರಾಹು ಯಾವಾಗಲೂ ಮೋಸಗಾರ, ಇಲ್ಯೂಷನ್ ಪ್ಲಾನೆಟ್. ಸೊ ಧೋಕಾವೋ ಧೋಕಾ, ಬಿಸ್ನೆಸ್ ಡೌನ್. ಸೊ ಒಂದು ರೀತಿಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಕಾನ್ಫ್ಲಿಕ್ಟ್ ಆಗ್ತದೆ, ಆಯಿತಾ. ಸೊ ಆದ್ದರಿಂದ ಆ ಕಾನ್ಫ್ಲಿಕ್ಟ್ ಆಗುವುದನ್ನು ನಿಲ್ಲಿಸಿ ರಾಹುವಿಗೆ ಏನು ಮಾಡಬೇಕು, ಸರ್ಪ ಗಾಡ್ ಅಂದರೆ ಶಿವಲಿಂಗದ ಮೇಲೆ ಹಾಲು ಹಾಕುವುದೇ ಒಂದು ಒಳ್ಳೆಯ ಪರಿಹಾರ, ರೆಮಿಡಿ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.